ರಾಧೆ ರಾಧೆ, ಹರೇ ಕೃಷ್ಣ. ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ಈ ವಿಶೇಷ ಸಂಚಿಕೆ ನಮ್ಮೆಲ್ಲ ಆತ್ಮೀಯರಿಗಾಗಿ, ಕೃಷ್ಣನ ಭಕ್ತರಿಗಾಗಿ, ಎಲ್ಲರಿಗೂ ವೈಕುಂಠ ಪ್ರಾಪ್ತಿಗಾಗಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ 1000 ವಿಡಿಯೋಗಳು ಇವೆ. ಇವತ್ತು ಈ ವಿಡಿಯೋ 1001ನೇದು. ಇದೆಲ್ಲ ನಿಮ್ಮ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದದಿಂದಲೇ ಸಾಧ್ಯವಾಯಿತು. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಮುಂದೆಯೂ ಹೀಗೆ ಇರಲಿ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಸಹಕಾರ. ಆತ್ಮೀಯರೇ, ನಾನು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡಲು ಹೊರಟಾಗ 108 ವಿಘ್ನಗಳು ಬರುತ್ತವೆ. ಆದರೆ ಶ್ರೀಕೃಷ್ಣನ ವಿಷಯವನ್ನೇ ಮಾತಾಡುವಾಗ, ಅವನ ವಿಡಿಯೋ ಮಾಡುವಾಗ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಹೋಗುತ್ತೆ. ಎಷ್ಟೆಂದರೂ ನನ್ನ ಕೃಷ್ಣ ಲೀಲಾ ನಾಟಕ ಸೂತ್ರಧಾರಿಯಲ್ಲವೇ. ಇವತ್ತಿನ ವಿಷಯ ಏನಂದರೆ, ಹೌದು, ನಿಂದೆ ಕೃಷ್ಣ, ನಿಂದೆ ಅಲ್ಲ, ರಾಧೆ ರಾಧೆ. ಇವತ್ತು ಕೃಷ್ಣನ ಥರಾನೇ ಇದ್ದ ಕೃಷ್ಣನ ವಿಷಯ ಹೇಳ್ತೀನಿ. ನಿಮಗೆ ಗೊತ್ತಿತ್ತಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಕೃಷ್ಣನ ಲೀಲೆ, ಕೃಷ್ಣನ ಮಹಿಮೆ ತಿಳಿಯಲು ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಫ್ಸ್ನ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗಾದರೆ ಬನ್ನಿ ಕೇಳುವಿರಂತೆ. ಕೃಷ್ಣನಂತೆ ಇದ್ದ ಕೃಷ್ಣನ ಕತೆ. ಕಾಶಿರಾಜನಿಗೆ ಒಬ್ಬಳೇ ಹೆಣ್ಣು ಮಗಳಿದ್ದಳು. ಆ ಮಗಳನ್ನು ವಸುದೇವನಿಗೆ ಮದುವೆ ಮಾಡಿ ಕೊಟ್ಟನು. ಆದರೆ ಒಂದು ಒಪ್ಪಂದ ಕೂಡ ಮಾಡಿ ಮದುವೆ ಮಾಡಿ ಕೊಟ್ಟಿದ್ದ. ಅದೇನೆಂದರೆ, ಮಗಳು ಗಂಡು ಮಗು ಹೆತ್ತರೆ ತನಗೇ ಕೊಟ್ಟು ಬಿಡಬೇಕೆಂದು. ಅದೇ ರೀತಿ ಮಗಳಿಗೆ ಗಂಡು ಮಗು ಹುಟ್ಟಿತು. ಒಪ್ಪಂದದ ಪ್ರಕಾರ ಕಾಶಿರಾಜನಿಗೆ ಕೊಟ್ಟು ಬಿಟ್ಟರು. ಅವನಿಗೆ ಪೌಂಡ್ರಕ ವಾಸುದೇವನೆಂಬ ಹೆಸರು. ಅವನು ಮಾತಾಮಹನ ಅಂದರೆ ತಾತನ ಮನೆಯಲ್ಲೇ ಬೆಳೆದ. ವಸುದೇವನ ಮಗನಾದ್ದರಿಂದ ವಾಸುದೇವ ಅಂತ ಹೆಸರಿತ್ತು. ಅವನಿಗೆ ಈ ನಮ್ಮ ಕೃಷ್ಣನ ಮೇಲೆ ಬಹಳ ದ್ವೇಷ. ಮಾತ್ರ ಅಲ್ಲ, ಅವನಂತೆಯೇ ವೇಷಭೂಷಣ ಮಾಡಿ ಅವನನ್ನೇ ಅನುಕರಿಸುತ್ತಿದ್ದ. ಕೆಲವರು ಕಾಪಿ ಮಾಡುವುದನ್ನೇ ಚಾಳಿ ಮಾಡಿಕೊಂಡಿರ್ತಾರಲ್ವ, ಕಾಪಿ ಮಾಡೋದ್ರಲ್ಲಿ ನಿಸ್ಸೀಮರಿರ್ತಾರಲ್ವ, ಅದೇ ರೀತಿ ಈ ಪೌಂಡ್ರಕ ವಾಸುದೇವನ ವಿಷಯ. ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಇಲ್ಲದ ವೇಳೆಯಲ್ಲಿ ಮುತ್ತಿಗೆ ಹಾಕಿದ್ದಾಗ ಅವನೊಂದಿಗೆ ಬಲರಾಮನು ಯುದ್ಧ ಮಾಡಿ ಸೋಲಿಸಿದನು. ಪೌಂಡ್ರಕನು ಪಲಾಯನ ಮಾಡಿ ಕಾಶಿ ತಲುಪುತ್ತಾನೆ. ಬಲರಾಮನು ತಮ್ಮ ಬಂದಾಗ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ಶ್ರೀಕೃಷ್ಣನು ಎಷ್ಟೇ ಆಗಲಿ ಅವನು ತನ್ನ ಅಣ್ಣ ಎಂದು ಅವನನ್ನು ಕ್ಷಮಿಸುತ್ತಾ ಪ್ರತೀಕಾರ ಮಾಡದೆ ಸುಮ್ಮನಾಗುತ್ತಿದ್ದನು. ಆದರೆ ಪೌಂಡ್ರಕನ ಬುದ್ಧಿಗೆ ಮಂಕು ಬಡಿದು ಪುನಃ ದೂತನನ್ನು ಶ್ರೀಕೃಷ್ಣನ ಬಳಿಗೆ ಕಳಿಸುತ್ತಾನೆ. ನಾನೊಬ್ಬನೇ ವಾಸುದೇವ, ಕೃಷ್ಣ ನೀನು ಹೆಸರನ್ನು ಬಿಟ್ಟು ಬಿಡು, ನನಗೆ ಶರಣಾಗತನಾಗು, ಇಲ್ಲ ಯುದ್ಧ ಮಾಡು ಎಂದು ಸಂದೇಶ ಕಳಿಸುತ್ತಾನೆ. ಕೃಷ್ಣನು ಇನ್ನು ಇವನನ್ನು ಹೀಗೆ ಬಿಟ್ಟರೆ ಉಚಿತವಲ್ಲ. ಮೂಢನೇ, ನಿನ್ನ ನಕಲಿ ಚಿಹ್ನೆ ಶಂಖಚಕ್ರಾದಿಗಳನ್ನು ತೆಗೆಸುತ್ತೇನೆ, ನೀನು ಸತ್ತು ನಿನ್ನ ದೇಹವು ನರಿನಾಯಿಗಳ ಪಾಲಾಗುವುದು ಎನ್ನುತ್ತಾನೆ. ನಂತರ ಕಾಶಿಗೆ ಸೇನಾ ಸಮೇತನಾಗಿ ಹೋಗಿ ತಾನೇ ಪರಬ್ರಹ್ಮ ವಾಸುದೇವ ಎಂದು ಹೇಳಿಕೊಳ್ಳುವ ಪೌಂಡ್ರಕನನ್ನು ಅವನ ತಾತ ಕಾಶಿರಾಜನನ್ನು ಕೊಂದು ದ್ವಾರಕೆಗೆ ಬರುತ್ತಾನೆ. ಆಗ ಕಾಶಿ ರಾಜಕುಮಾರ ಸುದಕ್ಷಿಣನೆಂಬವನು ಹೋಮ ಹವನ ಮಾಡಿಸಿ ಆ ಅಗ್ನಿಕುಂಡದಿಂದ ದಕ್ಷಿಣಾಗ್ನಿಯು ಹೊರಟು ದ್ವಾರಕೆಯನ್ನು ಸುಡಲು ಶುರು ಮಾಡಿದಾಗ ಶ್ರೀಕೃಷ್ಣನು ಚಕ್ರವನ್ನು ಬಿಡಲು ಅದು ಹೋಗಿ ಸುದಕ್ಷಿಣನನ್ನು, ಕಾಶಿಯನ್ನು ಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಸುದರ್ಶನ ಚಕ್ರವು ಪುನಃ ಕೃಷ್ಣನ ಬಳಿಗೆ ಬಂದು ಸೇರುತ್ತದೆ. ಈ ಕಥೆಯನ್ನು ಕೇಳಿದವರು ಪಾಪವನ್ನೆಲ್ಲ ಕಳೆದುಕೊಂಡು ಕೊನೆಗೆ ಅವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ. ಮೋರಲ್ ಆಫ್ ದಿ ಸ್ಟೋರಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ತಂದೆ ತಾಯಿಯ ಮಕ್ಕಳು ಒಂದೇ ರೀತಿಯಾಗಿರುವುದಿಲ್ಲ. ಇಲ್ಲಿ ತಂದೆ ಒಬ್ಬರೇ, ತಾಯಿ ಬೇರೆ ಬೇರೆ. ಇಷ್ಟೊಂದು ದ್ವೇಷ. ಬಲರಾಮನೂ ಕೂಡ ಆಗಾಗ ಕೃಷ್ಣನ ಮೇಲೆ ಸಂಶಯ ಪಡೋದು, ಅಸೂಯೆ ಪಡೋದು ಇತ್ತು. ಇದರ ಅರ್ಥ ಏನಂದರೆ, ತುಂಬ ಚೆನ್ನಾಗಿರುವವರನ್ನು, ಉತ್ತಮವಾಗಿ ಜೀವಿಸುವವರನ್ನು ಕಂಡ್ರೆ ಆಟೋಮೆಟಿಕಲಿ ಅಸೂಯೆ, ದ್ವೇಷ ಬರಬಹುದು. ಇದು ಕ್ವೈಟ್ ನ್ಯಾಚುರಲ್ ಅಂತ ತಿಳಿಯಬಹುದು. ಯಾರ ತಂಟೆಗೂ ಹೋಗದಿದ್ದರೂ ಕರೆದು ಜಗಳ ಆಡೋದು, ನೀನು ಬರ್ತೀಯಾ ನಾನು ಬರಲ್ಲ ಅಂತ ಒಳ್ಳೆಯವರಿಗೆ ಪ್ರವೋಕ್ ಮಾಡೋದು,
ಇದು ಎಲ್ಲ ಕಾಲದಲ್ಲೂ ಇತ್ತು. ಸುಮ್ಮನೆ ತಮ್ಮ ಪಾಡಿಗೆ ತಾವು ಇದ್ದವರನ್ನು ಕೆರಳಿಸುತ್ತಾ ಇರುತ್ತಾರೆ. ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲೇ ಇರುವಾಗ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಕೃಷ್ಣನು ಸುದರ್ಶನ ಚಕ್ರ ಬಿಟ್ಟ ಅಥವಾ ಯುದ್ಧ ಮಾಡಿಸಿದ ಅಂತ ಪ್ರತಿಯೊಬ್ಬರು ಈ ಕಾಲದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಮಾಡಬೇಕಾದದ್ದಾದರೂ ಏನು? ಶ್ರೀಕೃಷ್ಣನ ಉಪದೇಶವಾದ ಭಗವದ್ಗೀತೆ ಓದೋದು, ಅರ್ಥೈಸಿಕೊಂಡು ಸಾಧ್ಯವಾದಷ್ಟು ಅನುಷ್ಠಾನಕ್ಕೆ ತರೋದು, ಅಂದರೆ ಆ ರೀತಿ ನಡೆಯೋದು. ಮತ್ತು ಏನೇ ಬಂದರೂ ಕೃಷ್ಣನಲ್ಲಿ ಪ್ರಾರ್ಥಿಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಪಡೆಯೋದು, ಅದರಂತೆ ನಡೆಯೋದು. ಪ್ರತಿ ಸಲ ಯುದ್ಧ ಹಾಗೂ ಹೋರಾಟ ಬೇಕಾಗಿಲ್ಲ. ಬೇಕಂದರೆ ಅದು ಅವನೇ ಮಾಡಿಸ್ತಾನೆ. ಏನೇ ಕಷ್ಟ ಬಂದರೂ ಮೊದಲು ಧೈರ್ಯದಿಂದ ಇರುವುದು ಮುಖ್ಯ. ಆ ಧೈರ್ಯ ಸಿಗಬೇಕಾದ್ರೆ ನಾಮಜಪವೇ ಪ್ರಧಾನ. ಭಗವಂತನ ಮೇಲಿನ ಅಚಲ ನಂಬಿಕೆ ಹಾಗೂ ಆರಾಧನೆಯೇ ಮುಖ್ಯ. ಕಾಯ ವಾಚ ಮನಸ ಯಾರನ್ನೂ ನೋಯಿಸದೆ, ಯಾರಿಗೂ ತೊಂದರೆ ಕೊಡದೆ ಜೀವಿಸುವುದು, ಧರ್ಮ ಮಾರ್ಗದಲ್ಲಿ ನಡೆಯುವುದು ಕೂಡ ಮುಖ್ಯ. ಇತರ ಪ್ರಾರಬ್ಧ ಕರ್ಮ ಫಲಗಳು ಮಧ್ಯ ಸಿಗ್ತಾ ಇರುತ್ತವೆ, ಅನುಭವಿಸಲೇಬೇಕು. ಆದರೂ ಆತ್ಮವಿಶ್ವಾಸದಿಂದ ಇದ್ದು ನಾಮಜಪದ ಬಲದಿಂದ ಆ ಕಾಲವನ್ನು ಸ್ವಲ್ಪ ಶಾಂತಿಯಿಂದ ಸಮಾಧಾನದಿಂದ ಕಳೆಯಬಹುದು. ಉಳಿದದ್ದು ಅವನೇ ನೋಡಿಕೊಳ್ಳುತ್ತಾನೆ. ಸುದರ್ಶನ ಚಕ್ರದ ಪ್ರಯೋಗ ಯಾವಾಗ, ಗದೆಯ ಉಪಯೋಗ ಯಾವಾಗ ಎಂದು ಅವನಿಗೆ ಗೊತ್ತು. ಯಾವತ್ತೂ ಧೈರ್ಯ ಕಳೆದುಕೊಳ್ಳಬಾರದು. ಹಗಲು ರಾತ್ರಿಯಂತೆ ಕಷ್ಟ ಸುಖ ಬರ್ತಾ ಇರುತ್ತೆ. ನಮ್ಮ ಜೀವನದ ಗುರಿ ಯಾವುದಿದೆ ಅದನ್ನು ತಲುಪಲು ಕೃಷ್ಣ ಪ್ರಜ್ಞೆಯೊಂದಿಗೆ ಪ್ರಯತ್ನಿಸ್ತಾ ಇರಬೇಕು. ಸಾಕಂತೆ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ನ್ಯಾಯ ನೀತಿ ಧರ್ಮ ನಿಷ್ಠೆ ಇದ್ದು ಪೂರ್ಣ ಪ್ರಮಾಣದ ಜೀವನ ನಡೆಸಿ ಎಲ್ಲರಿಗೂ ಕೊನೆಗೆ ವೈಕುಂಠ ಪ್ರಾಪ್ತಿಯಾಗಲಿ. ಇಷ್ಟೊತ್ತು ಕೇಳಿದ ನಿಮಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹರೇ ಕೃಷ್ಣ. ರಾಧೆ ರಾಧೆ. ಶ್ರೀಕೃಷ್ಣಾರ್ಪಣಮಸ್ತು.